ಡಾಕ್ಟರ್ ಮನಮೋಹನ್ ಸಿಂಗ್ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವ ನಾಳೆ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಈ ಬಾರಿ 6 ಜನರಿಗೆ ಗೌರವ ಡಾಕ್ಟರೇಟ್ ನೀಡಲು ವಿಶ್ವವಿದ್ಯಾಲಯದ ಕುಲಪತಿ ಮತ್ತು ಸಿಂಡಿಕೇಟ್ ಸದಸ್ಯರು ತೀರ್ಮಾನಿಸಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದು, ಮುಖ್ಯ ಅತಿಥಿಯಾಗಿ ಡಿಆರ್ಡಿಒನ ಮಹಾ ನಿರ್ದೇಶಕರಾದ ಡಾಕ್ಟರ್ ಬಿನಯ್ ದಾಸ್ ಆಗಮಿಸಲಿದ್ದಾರೆ. ವಿವಿಯ ಘಟಿಕೋತ್ಸವದಲ್ಲಿ ಒಟ್ಟು 37,393 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುತ್ತಿದ್ದು, ಇದರಲ್ಲಿ 71 ಚಿನ್ನದ ಪದಕಗಳು ಸೇರಿವೆ. ಕಳೆದ ವರ್ಷ ನಾನಾ ಕಾರಣಗಳಿಂದ ಗೌರವ ಡಾಕ್ಟರೇಟ್ ನೀಡದೆ ವಿವಿ ಈ ಬಾರಿ ಒಟ್ಟು 6 ಸಾಧಕರಿಗೆ ಗೌರವ ಡಾಕ್ಟರೇಟ್ ನೀಡಲಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್, ಸಂಗೀತ ಕ್ಷೇತ್ರದಲ್ಲಿ ಅರ್ಜುನ್ ಜನ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಟಿಕೆ ನಾರಾಯಣ ಪೋಪ, ಡಾಕ್ಟರ್ ಮೋಹನ್ ಆಳ್ವ, ಕ್ರೀಡಾ ಆಡಳಿತದಲ್ಲಿ ಡಾಕ್ಟರ್ ಕೆ ಗೋವಿಂದರಾಜ್ ಹಾಗೆಯೇ ಉದ್ಯಮಿ ಭಾವ ಮೊಹಮ್ಮದ್ ಫಾರೂಕ್ ಅವರನ್ನ ಸನ್ಮಾನಿಸಲು ವಿವಿ ತೀರ್ಮಾನ ಮಾಡಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ 5ನೇ ಘಟಿಕೋತ್ಸವವು ದಿನಾಂಕ 4/4/2026 ಶನಿವಾರ ಬೆಳಗ್ಗೆ 11:30 ಗಂಟೆಗೆ ನಗರದ ರಮಣ ರಸ್ತೆ ಜ್ಞಾನಜ್ಯೋತಿ ಸೆಂಟ್ರಲ್ ಕಾಲೇಜು ಆವರಣದಲ್ಲಿರುವ ಜ್ಞಾನಜ್ಯೋತಿ ಸಭಾಂಗಣ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಜರುಗಲಿದೆ. ಮಾನ್ಯ ಕುಲಾಧಿಪತಿಗಳು ಅನುಮೋದನೆಯನ್ನು ನೀಡಿರುತ್ತಾರೆ. ಅವರುಗಳ ವಿವರಗಳು ಹೀಗಿದೆ. ಶ್ರೀ ವಿ.ಕೆ. ವೆಂಕಟೇಶ್ ಪ್ರಸಾದ್ ಕ್ರೀಡೆ ಡಿಲೀಟ್ ಪದವಿ, ಶ್ರೀ ಅರ್ಜುನ್ ಜನಿಯಾ ಸಂಗೀತ ಡಿಲೀಟ್ ಪದವಿ, ಶ್ರೀ ಟಿ.ಕೆ. ನಾರಾಯಣಪ್ಪ ಶಿಕ್ಷಣ ತಜ್ಞರು ಡಿಲೀಟ್ ಪದವಿ, ಕೆ ಗೋವಿಂದರಾಜು ಕ್ರೀಡಾ ಆಡಳಿತ ಡಿಲೀಟ್ ಪದವಿ, ಡಾಕ್ಟರ್ ಮೋಹನ್ ಆಳ್ವ ಶಿಕ್ಷಣ ತಜ್ಞರು ಮತ್ತು ಆಯುರ್ವೇದ ಡಾಕ್ಟರ್ ಇವರಿಗೆ ಡಿಲೀಟ್ ಪದವಿ, ಶ್ರೀ ಬಾಬಾ ಮೊಹಮ್ಮದ್ ಫಾರೂಕ್ ಇವರು ಇಂಡಸ್ಟ್ರಿಯಲಿಸ್ಟ್ ಇವರಿಗೆ ಡಿಲೀಟ್ ಪದವಿಗಳನ್ನು 5ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ನೀಡಲಾಗುವುದು.